ವೀರ ಸೈನಿಕರನ್ನ ಪ್ರಧಾನಿ ಮೋದಿ ಭೇಟಿಯಾಗಿದ್ದಾರೆ. ಮೋದಿ ಸೈನಿಕರನ್ನ ಭೇಟಿಯಾಗಿದ್ದಾರೆ. ಉಧಂಪುರ್ನ ಏರ್ ಬೇಸ್ ನಲ್ಲಿ ಸೈನಿಕರನ್ನ ಭೇಟಿಯಾಗಿದ್ದಾರೆ ಪಿಎಂ. भारत माता की, 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 माता की, भारत 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 माता ಉಧಂಪುರ್ ಸೇನಾ ನೆಲೆ, ಉಧಂಪುರ್ ಏರ್ ಬೇಸ್ ಅಲ್ಲಿಗೆ ಮೋದಿ ಭೇಟಿ ನೀಡಿ ಸೈನಿಕರನ್ನ ಮಾತಾಡಿಸಿ ಅವರಿಗೆ ಧೈರ್ಯವನ್ನ ತುಂಬುವಂಥ, ನೈತಿಕ ಸ್ಥೈರ್ಯವನ್ನ ತುಂಬುವಂಥ, ಆತ್ಮಸ್ಥೈರ್ಯವನ್ನ ತುಂಬುವಂಥ ಕೆಲಸವನ್ನ ಪಿಎಂ ಮಾಡಿದ್ದಾರೆ. ಅಲ್ಲಿ ಗಮನಿಸ್ತಾ ಇದ್ದೀವಿ, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳು ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ವಂದೇ ಮಾತರಂ ಘೋಷಣೆಗಳು ಕೂಡ ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ. ಇದೇ ಜಾಗ, ಇದೇ ಏರ್ ಬೇಸ್ ಅನ್ನ ಪಾಕಿಸ್ತಾನ ಉಡಿಸ್ ಮಾಡಬೇಕು ಅಂತ ಟಾರ್ಗೆಟ್ ಅನ್ನ ಸೆಟ್ ಮಾಡಿತ್ತು. ಆದರೆ ಅದು ಆಗಲಿಲ್ಲ. ಇದೇ ವೀರ ಸೇನಾನಿಗಳು ಅದೆಲ್ಲವನ್ನೂ ಕೂಡ, ಶತ್ರು ರಾಷ್ಟ್ರದ ಅಷ್ಟೂ ಪ್ರಯತ್ನವನ್ನು ಕೂಡ ಎಲ್ಲವನ್ನೂ ಕೂಡ ನಾಶಪಡಿಸಿದ್ರು. ಯೋಧರನ್ನ ಹುರಿದುಂಬಿಸಿದ್ದಾರೆ, ಮಾತಾಡಿದ್ದಾರೆ. ಜೊತೆಗೆ ನಮ್ಮನ್ನ ಕಾಪಾಡ್ತಾ ಇರುವಂಥ, ರಕ್ಷಿಸ್ತಾ ಇರುವಂಥ ಆ ಸೈನಿಕರು ಅವರಿಗೆ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಇಡೀ ದೇಶದ ಪರವಾಗಿ ಸೈನಿಕರನ್ನ ಭೇಟಿಯಾಗಿದ್ದಾರೆ ಮೋದಿ. ಉಧಂಪುರ್ ಏರ್ ಬೇಸ್ನಲ್ಲಿ ಭೇಟಿಯಾಗಿ ಆ ನಂತರದಲ್ಲಿ ಅವರನ್ನ ಮಾತಾಡಿಸಿರೋದ್ರ ಜೊತೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ, ಕೂಡ ಅಭಿನಂದಿಸಿದ್ದಾರೆ. भारत माता की, 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 ಸೈನಿಕರ ಜೊತೆಯಲ್ಲಿ ಭೇಟಿಯಾದ ನಂತರದಲ್ಲಿ ಅವ್ರ ಜೊತೆ ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ಮೋದಿ. ಬೆನ್ನು ತಟ್ಟಿ ಅಭಿನಂದಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಇವರೇ ವೀರ ಸೇನಾನಿಗಳು, ನಮ್ಮನ್ನು ರಕ್ಷಿಸಿದಂಥವರು. ಭಾರತದ ಒಳಗೆ ಯಾವುದೇ ಒಂದೇ ಒಂದು ಡ್ರೋನ್ ಕೂಡ ಪ್ರವೇಶ ಮಾಡದಂತೆ ಸಮರ್ಥವಾಗಿ ಪರಿಸ್ಥಿತಿಯನ್ನ ನಿಭಾಯಿಸಿದಂಥವರು. ಅವರನ್ನ ಈಗ ಆಪರೇಷನ್ ಸಿಂಧೂರ್ ನಡೆದ ನಂತರದಲ್ಲಿ ಭೇಟಿಯಾಗಿದ್ದಾರೆ. ಉಧಂಪುರ್ ಏರ್ ಬೇಸ್, ಇದೇ ಪ್ರದೇಶವನ್ನ ಪಾಕಿಸ್ತಾನ ಗುರಿಯಾಗಿಸ್ಕೊಂಡು ಡ್ರೋನ್ ದಾಳಿಗಳು, ಕ್ಷಿಪಣಿ ದಾಳಿಗಳನ್ನ ಮಾಡೋದಕ್ಕೆ ಮುಂದಾಗಿತ್ತು. ಆದರೆ ಅದೆಲ್ಲವನ್ನೂ ಕೂಡ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದು ಉರುಳಿಸಿದೆ. ಅದರ ಜೊತೆಯಲ್ಲಿ ಆಪರೇಷನ್ ಸಿಂಧೂರ್ನಲ್ಲಿ ಭಾಗವಹಿಸಿದ್ದಂಥ ಸೈನಿಕರು ಇವರೆಲ್ಲರೂ ಕೂಡ ಅವರನ್ನ ಭೇಟಿಯಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿ ಧನ್ಯವಾದಗಳನ್ನ ಹೇಳಿ, ಜೊತೆಗೆ ಅವರು ಮಾಡಿದಂತ
ಕಾರ್ಯವನ್ನ ಶ್ಲಾಘಿಸಿ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಫೋಟೋ ಕೂಡ ತೆಗೆದುಕೊಂಡಿದ್ದಾರೆ ಮೋದಿ. ಶೌರ್ಯವನ್ನ ಪ್ರದರ್ಶಿಸಿದಂಥ ವೀರ ಸೇನಾನಿಗಳು ಇವರೆಲ್ಲರೂ ಕೂಡ. ಆಪರೇಷನ್ ಸಿಂಧೂರ್ ನಡೆದ ಬಳಿಕ ನಿನ್ನೆ ಮೋದಿ ಮಾತಾಡಿದ ಸಂದರ್ಭದಲ್ಲೂ ಕೂಡ ಧನ್ಯವಾದವನ್ನ ಅರ್ಪಿಸಿದ್ರು ಒಬ್ರಿಗಂತಂದ್ರೆ ಅದು ನಮ್ಮ ಸೈನಿಕರಿಗೆ. ಅವರ ಶೌರ್ಯ ಸಾಹಸ ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರ್ ಸಮರ್ಥವಾಗಿ ನಡೆಯೋದಕ್ಕೆ ಕಾರಣ ಆಯಿತು. ಆ ಸೆಟ್ ಮಾಡಿದಂಥ ಟಾರ್ಗೆಟ್ ಅನ್ನ ಅಂದುಕೊಂಡಂತೆಯೇ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಹೇಗೆ, ಇದೆಲ್ಲವನ್ನು ಕೂಡ ಶ್ಲಾಘಿಸಿದ್ರು. ಇಂದು ನಾನು ವೀರ ಯೋಧರನ್ನ ಭೇಟಿ ಮಾಡಿದ್ದೇನೆ. ವೀರ ಯೋಧರನ್ನ ಭೇಟಿ ಮಾಡಿ ವಿಶೇಷ ಅನುಭವ ಆಗಿದೆ. ವಿಶೇಷ ಅನುಭವವನ್ನ ಈ ಭೇಟಿ ನೀಡಿದೆ ಅಂತ ಹೇಳಿದ್ದಾರೆ. ಯೋಧರ ಭೇಟಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಈಗ ಟ್ವೀಟ್ ಮಾಡಿದ್ದಾರೆ. ಭೇಟಿಯ ಬಳಿಕ ಒಂದು ಟ್ವೀಟ್ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ. ಪ್ರಧಾನಿ ಮೋದಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ, ಗಮನಿಸ್ತಾ ಇದೀವಿ. ಅರ್ಲಿಯರ್ ದಿಸ್ ಮಾರ್ನಿಂಗ್, ಬೆಳಗ್ಗೆ ನಾನು AFSಗೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಭೇಟಿಯಾದೆ ಅನ್ನುವಂಥ ವಿಚಾರವನ್ನ ಅಲ್ಲಿ ಬರ್ಕೊಂಡಿರೋದು ಮೋದಿ. ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಒಂದನ್ನು ಮಾಡಿದ್ದಾರೆ, ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಈ ಏರ್ ವಾರಿಯರ್ಸ್ ಅನ್ನ ಭೇಟಿಯಾಗಿ ಬಹಳ ಸಂತೋಷ ಆಗಿದೆ. ಇವರೆಲ್ಲರೂ ಕೂಡ ಅದಂಪುರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು ವೀರ ಸೇನಾನಿಗಳು, ಸೋಲ್ಜರ್ಸ್. ಅವರನ್ನ ಭೇಟಿಯಾದ ನಂತರದಲ್ಲಿ ಒಂದು ವಿಶೇಷ ಅನುಭವ ಅದು ಅನ್ನುವಂಥದ್ದನ್ನು ಬರ್ಕೊಂಡಿರೋದು. ನಮ್ಮ ಈ ಆಪರೇಷನ್ ಸಿಂಧೂರ್ನಲ್ಲಿ ಕಾರ್ಯವನ್ನು ನಿರ್ವಹಿಸಿ ಧೈರ್ಯದಿಂದ ಶೌರ್ಯವನ್ನು ಪ್ರದರ್ಶನ ಮಾಡಿದಂಥ ಈ ಸೇನಾನಿಗಳನ್ನು ಭೇಟಿಯಾಗಿರೋದು ನನಗೆ ವಿಶೇಷ ಅನುಭವ ತಂದಿದೆ ಅನ್ನುವಂಥದ್ದನ್ನು ಮೋದಿ ಎಕ್ಸ್ ಮೂಲಕ ಕೂಡ ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ಇವತ್ತು ಮೋದಿ ನಮ್ಮ ವೀರ ಸೇನಾನಿಗಳನ್ನ ಭೇಟಿಯಾದ್ರು. ಅದು ಕೂಡ ಎಲ್ಲಿ ಅಂತಂದ್ರೆ ಪಾಕಿಸ್ತಾನ ಯಾವ ಪ್ರದೇಶವನ್ನು ಟಾರ್ಗೆಟ್ ಮಾಡಿತ್ತೋ ಅಲ್ಲೇ ಭೇಟಿಯಾಗಿದ್ದಾರೆ. ಪಾಕಿಸ್ತಾನಕ್ಕೊಂದು ಸಂದೇಶ ಅಂತೂ ಖಂಡಿತವಾಗ್ಲೂ ಹೋಗಿರುತ್ತೆ ಈ ಭೇಟಿಯ ಮೂಲಕ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸಂತೋಷ್. ಅಶ್ವಿನಿ, ಇವತ್ತು ಬೆಳಗಿನ ಜಾವ ಪ್ರಧಾನಿ ನರೇಂದ್ರ ಮೋದಿ ಅವರು ಪಂಜಾಬ್ನಲ್ಲಿರುವಂತಹ ಅದಂಪುರ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬೆಳಂಬೆಳಗ್ಗೆ ಭೇಟಿಯನ್ನು ಕೊಟ್ಟಿರುವಂತಹ ಒಂದು ರೀತಿಯಲ್ಲಿ ಅವರಿಗೆ ಸಾಕಷ್ಟು ಸಂತಸವನ್ನ ಕೊಟ್ಟಿದೆ ಅನ್ನುವಂಥದ್ದನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಟ್ವೀಟ್ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಹಜವಾಗಿ ಭಾರತದಲ್ಲಿ ಕಳೆದ 1 ವಾರಗಳಿಂದಲೂ ಆಗಿದ್ದಂತಹ ಪರಿಸ್ಥಿತಿ, ಸನ್ನಿವೇಶಗಳು, ಪಾಕಿಸ್ತಾನದ ಎದುರು ಜೊತೆಗೆ ಉಗ್ರರ ಎದುರು ನಿಂತಹ ಸೆಡ್ಡು ಹೊಡೆದು ನಿಂತಹ ಭಾರತೀಯ ಸೇನಾನಿಗಳ ಜೊತೆ ಕಾಲವನ್ನ ಕಳಿಬೇಕು ಅನ್ನುವಂಥದ್ದು ಪ್ರಧಾನಿಯವರ ನಿಲುವಾಗಿತ್ತು. ಹಾಗಾಗಿ ಇವತ್ತು ಬೆಳಗಿನ ಜಾವ ಅಲ್ಲಿಗೆ ಭೇಟಿಯನ್ನು ನೀಡಿದ್ದೇನೆ ಅನ್ನುವಂಥದ್ದನ್ನ ಅವರು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಸಹಜವಾಗಿ ಈ ರೀತಿಯಾದಂತಹ ಸ್ಥಿತಿಗಳಲ್ಲಿ ಭಾರತವನ್ನ ಕಾಯುವಂಥದ್ದು ಸೇನಾನಿಗಳ ಒಂದು ಕರ್ತವ್ಯ ಕೂಡ ಆಗಿರುತ್ತೆ. ಆದ್ರೆ ಅದೆಲ್ಲದಕ್ಕೂ ಕೂಡ ಮತ್ತಷ್ಟು ಬಲವನ್ನು ಕೊಡುವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯವಾಗಿದೆ. ಆ ನಿಟ್ಟಿನಿಂದಾಗಿ ಪ್ರಧಾನಿಯವರು ಖುದ್ದು ಆ ಒಂದು ಪಾಕಿಸ್ತಾನ ಟಾರ್ಗೆಟ್ ಮಾಡಿದಂತಹ ಪಂಜಾಬ್ನ ಅದಂಪುರ ವಾಯುನೆಲೆಗೆ ಭೇಟಿಯನ್ನು ಕೊಟ್ಟಿರುವಂತದ್ದು. ಅಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳು, ಅಧಿಕಾರಿಗಳನ್ನ, ಸೇನಾನಿಗಳನ್ನ ಭೇಟಿ ಮಾಡಿ ಅಲ್ಲಿ ಒಂದು ವಿಶೇಷವಾದಂತಹ ಅನುಭವ ನನಗೆ ಸಿಕ್ಕಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಒಂದು ಸ್ಪಷ್ಟವಾಗುತ್ತೆ, ಇಂತಹ ಸಂದರ್ಭಗಳಲ್ಲಿ ಸೇನಾನಿಗಳು ಎಲ್ಲಾ ರೀತಿಯಿಂದಲೂ ಕೂಡ ದೇಶಕ್ಕೋಸ್ಕರ ಪಣ ತೊಟ್ಟು ಹೋರಾಡುವಂತಹ ಮನೋಸ್ಥೈರ್ಯಕ್ಕೆ ಮತ್ತಷ್ಟು ಮನೋಬಲವನ್ನು ತುಂಬುವಂತ ಕೆಲಸ ಪ್ರಧಾನಿಯವರು ಇದೀಗ ಮಾಡಿದಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆಗೆ ವಿಶೇಷವಾದಂತಹ ಅನುಭವಗಳನ್ನ ನಾನು ಅವರಲ್ಲಿ ಕಂಡಿದ್ದೇನೆ. ಯಾವುದೇ ರೀತಿಯಿಂದಲೂ ಕೂಡ ಭಾರತೀಯ ಸೇನೆ ಕುಗ್ಗಿದಂತಹ ಅನುಭವವನ್ನ ಯಾರು ಕೂಡ ಎಕ್ಸ್ಪ್ರೆಸ್ ಮಾಡಿಲ್ಲ. ಇದು ನಿಜಕ್ಕೂ ಕೂಡ ಸಾಕಷ್ಟು ದೇಶಕ್ಕೆ ಹೆಮ್ಮೆ ಪಡುವಂತ ವಿಷಯ ಅನ್ನುವಂತ ನಿಟ್ಟಿನಿಂದಾಗಿ ತಮ್ಮ ಎಕ್ಸ್ ನಲ್ಲಿ ಅವರು ಇದೀಗ ಬರೆದುಕೊಂಡಿರುವಂತದ್ದು. ಅಶ್ವಿನಿ, ಸಂತೋಷ್, ಅದರ ಜೊತೆಯಲ್ಲಿ ಮೊದಲಿಗೆ ಈ ನಮ್ಮ ಸೇನಾನಿಗಳಿಗೆ ಫ್ರೀ ಹ್ಯಾಂಡ್ ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದಾಳಿಯನ್ನ ಮಾಡಬೇಕು, ನಿಮ್ಗೆ ಫ್ರೀ ಹ್ಯಾಂಡ್ ಕೊಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ ಒಂದು ಮಾತಾದರೆ, ನಿನ್ನೆಯೂ ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ಮೋದಿ ಇದೇ ವಿಚಾರವನ್ನ ಹೇಳಿರೋದು, ಶೌರ್ಯ ಸಾಹಸವನ್ನ ಪ್ರದರ್ಶನ ಮಾಡಿರೋದು ಈ ವೀರ ಸೇನಾನಿಗಳು ಅಂತ. ಈಗ ಭೇಟಿ ಒಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಈ ಮೂಲಕ ಒಂದು ಮೆಸೇಜ್ ಅಂತೂ ಹೋಗುತ್ತೆ. ಯಾಕಂದರೆ ಯಾವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದನ್ನು ಪ್ರಧಾನಿ ಕೂಡ ನಿನ್ನೆ ಕೂಡ ಮಾತಾಡ್ತಾ ಹೇಳ್ತಾ ಇದ್ರು. ಸಂತೋಷ್, ಖಂಡಿತ ಅಶ್ವಿನಿ, ಮುಖ್ಯವಾಗಿ ಭಾರತದಲ್ಲಿ ಯಾವಾಗ ಪಹಲ್ಗಾಮ್ ದಾಳಿ ಆಯಿತು ಅದಾದ ಬಳಿಕ ಸರಣಿ ಸಭೆಗಳನ್ನ ಭಾರತದಲ್ಲಿ ಗಮನಿಸಿದ್ದೇವೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 3 ಸೇನಾ ಮುಖ್ಯಸ್ಥರುಗಳು ಜೊತೆಗೆ CDS ಎಲ್ಲರೂ ಕೂಡ ಪ್ರಧಾನಿಯವರನ್ನ ಭೇಟಿಯಾಗೋದು, ವಿದೇಶಾಂಗ ಸಚಿವರನ್ನ ಭೇಟಿಯಾಗೋದು, ರಕ್ಷಣಾ ಸಚಿವರು, ಜೊತೆಗೆ ಗೃಹ ಸಚಿವ ಎಲ್ಲರನ್ನು ಕೂಡ ಭೇಟಿಯಾಗಿ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾನೆ. ಆದ್ರೆ ಅದಾಗಿ 4-5 ದಿನಗಳಿಗೆ
ಮತ್ತೆ ಭಾರತದ ಸೇನಾನಿಗಳಿಗೆ ಒಂದು ಸ್ವಾತಂತ್ರ್ಯವನ್ನ, ಅಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ದಾಳಿಗಳನ್ನ ಮಾಡೋದಕ್ಕೆ, ಪ್ರತಿದಾಳಿಗಳನ್ನ ಮಾಡೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನಾವು ಅವರಿಗೆ ನೀಡಿದ್ದೇವೆ, ಮುಕ್ತ ಅವಕಾಶವನ್ನ ನೀಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿಕೊಂಡಿದ್ರು. ನಿನ್ನೆ ಕೂಡ ಅದನ್ನ ಮತ್ತೆ ಪುನರುಚ್ಚರಣೆ ಮಾಡುವಂತ ಕೆಲಸ ಪ್ರಧಾನಿಯಿಂದ ಆಗಿರುವಂತದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಒಂದು ಸ್ಪಷ್ಟವಾಗುತ್ತೆ, ಯಾವುದೇ ಹಂತದಲ್ಲಿರ್ಬೋದು, ಯಾವುದೇ ಕ್ಷಣದಲ್ಲಿ, ಎಂತಹ ಸಂದರ್ಭದಲ್ಲಿಯೂ ಕೂಡ ಭಾರತೀಯ ಸೇನೆಗೆ ಅಪ್ರೋಚನೆ ದಾಳಿಯನ್ನ ಮಾಡಿದ್ದೇ ಆದಲ್ಲಿ ಅಥವಾ ಗಡಿ ಭಾಗಗಳಲ್ಲಿ ಅಪ್ರೋಚದಿಂದ ದಾಳಿಯನ್ನ ಎಸಗಿದ್ದೇ ಆದಲ್ಲಿ, ಉಗ್ರರಿರ್ಬೋದು ಅಥವಾ ಪಾಕಿಸ್ತಾನದ ಸೇನೆ ಇರ್ಬೋದು, ಗಡಿ ಭಾಗಗಳಲ್ಲಿ ಈ ರೀತಿಯಾದಂತಹ ಒಂದು ಪ್ರಚೋದನೆ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ತಕ್ಷಣವೇ ನೀಡಬೇಕು ಅನ್ನುವಂತ ಒಂದು ಸ್ವಾತಂತ್ರ್ಯವನ್ನ ಇದೀಗ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಮತ್ತಷ್ಟು ಬಲವನ್ನ ತುಂಬಿದೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ಕೆಲವೊಂದಿಷ್ಟು ನಿಯಮಗಳನ್ನ ಭಾರತೀಯ ಸೇನೆ ಪಾಲಿಸಬೇಕಾಗಿತ್ತು. ಸಿಡಿಎಸ್ ಕೊಡುವಂತಹ ಸೂಚನೆ ಮೇಲೆಗೆ 3 ಸೇನಾ ಮುಖ್ಯಸ್ಥರು ಕೂಡ ಅದನ್ನ ಪಾಲಿಸ್ತಿದ್ರು. ಅದಾದ ಬಳಿಕ ಅಧಿಕಾರಿಗಳು, ಸಿಬ್ಬಂದಿಗಳು, ಇದೊಂದು ಪ್ರೋಟೋಕಾಲ್ ಸಿಸ್ಟಮ್ಗಳಿತ್ತು. ಈಗ ನೇರವಾಗಿ ಒಂದು ಫ್ರೀ ಹ್ಯಾಂಡ್ ಅನ್ನ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ ದುರುಪಯೋಗ ಅಲ್ಲ, ಸಂದರ್ಭಗಳಲ್ಲಿ ಅದನ್ನ ಉಪಯೋಗ ಪಡಬೇಕು ಅನ್ನುವಂಥದ್ದು ಭಾರತೀಯ ಸೇನೆಗೆ ಇದೀಗ ಮತ್ತಷ್ಟು ಬಲವನ್ನು ಕೊಟ್ಟಂತಾಗಿದೆ, ಮನೋಸ್ಥೈರ್ಯವನ್ನು ತುಂಬಿದಂತಾಗಿದೆ. ಇದು ಸಹಜವಾಗಿ ಎಲ್ಲ ಗಡಿಭಾಗದಲ್ಲಿರುವಂತಹ ಸೇನೆಯು ನಿರೀಕ್ಷೆನ ಮಾಡ್ತಾ ಇತ್ತು. ಹಾಗಾಗಿ ಈಗ ಅದಕ್ಕೆ ಕಾಲ ಕೂಡಿ ಬಂದಂತಾಗಿದೆ. ಜೊತೆಗೆ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಮುಕ್ತ ಅವಕಾಶವನ್ನು, ಮುಕ್ತ ಸ್ವಾತಂತ್ರ್ಯವನ್ನ ಎಷ್ಟರ ಮಟ್ಟಿಗೆ ಮುಂದಿನ ಹಂತಗಳಲ್ಲಿ ಬಳಸಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಸ್ವತಃ ಪ್ರಧಾನಿ ಅವರು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ, ಇನ್ನು ಮುಂದೆ ಯಾವುದೇ ಹಂತದಲ್ಲೂ ಕೂಡ ಕಾಯುವಂತಹ ಅವಕಾಶಗಳಿರಲ್ಲ, ಕಾಯ್ಬೇಕಾದಂತಹ ಒಂದು ನಿರೀಕ್ಷೆಯನ್ನು ಇಟ್ಕೊಳ್ಬೇಕಾಗಿಲ್ಲ. ನೇರವಾಗಿ ದಾಳಿಯನ್ನ ಯಾರೇ ಮಾಡಿದ್ರು, ಯಾವ ಪ್ರದೇಶದಿಂದ ಅದು ದಾಳಿಯಾಗಿದೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ತಕ್ಷಣವೇ ಅದಕ್ಕೆ ತಕ್ಕ ಪಾಠವನ್ನ ಭಾರತೀಯ ಸೇನೆ ಕೊಡುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟ ಸಂದೇಶವನ್ನ ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲೂ ಕೂಡ ಈಗಾಗಲೇ ಭಯೋತ್ಪಾದಕರಿಗೆ ಒಂದು ಸಂದೇಶ ಕೊಡುವಂತ ಕೆಲಸ ಭಾರತೀಯ ಪ್ರಧಾನಿಯಿಂದ ಆಗಿರುವಂತದನ್ನ ಇಲ್ಲಿ ಗಮನಿಸಬೇಕು. ಅಶ್ವಿನಿ. ರೈಟ್ ಸಂತೋಷ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. भारत माता की, 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 भारत माता की।